ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಕರ್ತವ್ಯ ಲೋಪ. ಕೋಲಾರ ತಹಶೀಲ್ದಾರ್, ಎಸಿ, 5 ಬಿಎಲ್ಒಗಳಿಗೆ ನೋಟಿಸ್. ಮನೆ ಮನೆಗೆ ಹೋಗುವ ಬದಲು ಮತದಾರರನ್ನ ಗುಂಪು ಸೇರಿಸಿ ಎಸ್ಐಆರ್ ಮಾಡಲಾಗ್ತಿದೆ. ಕೋಲಾರದ ಮತಗಟ್ಟೆ ಸಂಖ್ಯೆ 185ರಿಂದ 189ರ ವ್ಯಾಪ್ತಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಕರ್ತವ್ಯ ಲೋಪ ಎಸಗಿದ್ದಕ್ಕೆ ನೋಟಿಸ್ ಕೊಡಲಾಗಿದೆ. ಕೋಲಾರ ತಹಶೀಲ್ದಾರ್ ಶ್ರೀನಿವಾಸ್, ಮೇಲ್ವಿಚಾರಕ ಮುನಿರಾಜು, ಬಿಎಲ್ಒ ಮೊಹಮ್ಮದ್ ಆರಿಫ್ ಪಾಷಾ, ನಾಜಿಯಾ ಖಾನುಂ, ರೇಷ್ಮಾ ತಲಾತ್, ಪರ್ವೀನ್, ಉಮದಾ ಬಾನುಗೆ ನೋಟಿಸ್. ಉಪವಿಭಾಗ ಅಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ಗೂ ಕೂಡ ನೋಟಿಸ್. ಜಿಲ್ಲೆಯ ಅಧಿಕಾರಿಗಳಿಗೆ ಕೋಲಾರದ ಡಿಸಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಎಂಆರ್ ರವಿ ಅವರು ಚುನಾವಣಾ ಆಯೋಗದ ನಿಯಮದ ಪ್ರಕಾರವೇ ಎಸ್ಐಆರ್ ಪ್ರಕ್ರಿಯೆ ನಡೀಬೇಕು ಅಂತ ಹೇಳಿ ಸೂಚನೆಯನ್ನ ಸಹ ನೀಡಿದ್ದಾರೆ. ಅಧಿಕಾರಿಗಳಿಗೆ ಕೊಡಲಾಗಿರುವಂತಹ ನೋಟಿಸ್ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಸ್ಐಆರ್ ಪ್ರಕ್ರಿಯೆ ನಡೀಬೇಕು, ಮನೆ ಮನೆಗೆ ಹೋಗಿ ಬಿಎಲ್ಒಗಳು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಅದರ ಬದಲು ಯಾವ ರೀತಿಯಾಗಿ ಜನರನ್ನ ಗುಂಪು ಸೇರಿಸಿಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ಒಂದು ತಪ್ಪಿನಿಂದಾಗಿ ಇದೀಗ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಲಾಗಿದೆ.